ವೆಲ್ಕಮ್ ಬ್ಯಾಕ್. ಪ್ರಯಾಗ್ರಾಜ್ನಲ್ಲಿ ಹಿಂದೂ ವೈಭವ ವಿಶ್ವದ ಗಮನ ಸೆಳೆಯುತ್ತಿದೆ. ಇವತ್ತು ಖುದ್ದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಅಲ್ಲದೆ ಕ್ಯಾಬಿನೆಟ್ ಸಭೆ ಕೂಡ ಅದೇ ಪುಣ್ಯ ಭೂಮಿಯಲ್ಲಿ ನಡೆಸಿದ್ರು. ನಿಮ್ಮ ರಿಪಬ್ಲಿಕ್ ಕನ್ನಡ ಕ್ಷಣ ಕ್ಷಣದ ಮಾಹಿತಿಯನ್ನ ಕೊಡ್ತಾ ಇದ್ದು. ಇವತ್ತಿನ ಹೈಲೈಟ್ಸ್ ಏನು, ಕುಂಭಮೇಳದ್ದು, ಅದರ ಸ್ಪೆಷಾಲಿಟಿ ಏನು, ಇದರ ಒಂದು ವರದಿ ನಿಮ್ಮ ಮುಂದೆ. ಪ್ರಯಾಗ್ರಾಜ್ನಲ್ಲಿ ಯೋಗಿ ಪುಣ್ಯ ಸ್ನಾನ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಯುಪಿ ಕ್ಯಾಬಿನೆಟ್. ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಪ್ರತಿನಿತ್ಯ ಕೋಟ್ಯಾಂತರ ಭಕ್ತರು ಬಂದು ಪುಣ್ಯ ಸ್ನಾನ ಮಾಡುತ್ತಿದ್ದಾರೆ. ಕುಂಭಮೇಳದ ಬಗ್ಗೆ ತ್ರಿವೇಣಿ ಸಂಗಮದಲ್ಲಿ ಯೋಗಿ ಆದಿತ್ಯನಾಥ್ ಜೊತೆ ಇಡೀ ಸಚಿವ ಸಂಪುಟ ಪುಣ್ಯ ಸ್ನಾನ ಮಾಡಿದೆ. ಮಹಾಕುಂಭಮೇಳ ಅಘೋರಿ ಸಾಧುಗಳ ಹಬ್ಬ, ಭೂಮಿಯ ಮೇಲಿನ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮ. ಜನವರಿ 13ರಿಂದ ಸುಮಾರು 10 ಕೋಟಿಗೂ ಹೆಚ್ಚು ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಇದೀಗ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತು ಅವರ ಸಚಿವರು ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ. ಇದಕ್ಕೂ ಮುನ್ನ ಸಿಎಂ ಯೋಗಿ ಸರ್ಕಾರದ ಕ್ಯಾಬಿನೆಟ್ ಸಭೆ ನಡೆಸಲಾಯಿತು. ಇದರಲ್ಲಿ ಯೋಗಿ ಸರ್ಕಾರದ ಎಲ್ಲಾ 54 ಸಚಿವರು ಭಾಗಿಯಾಗಿದ್ರು. ಈ ಸಭೆಯಲ್ಲಿ ಕೆಲ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಜೊತೆಗೆ ಹಲವು ಯೋಜನೆಗಳ ಮತ್ತು ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡಲಾಯಿತು. ಇನ್ನು ಪ್ರಯಾಗ್ರಾಜ್ನ ಧಾರ್ಮಿಕ ಹಬ್ಬದಲ್ಲಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ, ಕೇಂದ್ರ ಗೃಹ ಸಚಿವ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳೋ ಸಾಧ್ಯತೆ ಇದೆ. ಜನವರಿ 27ರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಫೆಬ್ರವರಿ 1ರಂದು ಉಪರಾಷ್ಟ್ರಪತಿ ಧನಕರ್, ಫೆಬ್ರವರಿ 5ರಂದು ಪ್ರಧಾನಿ ನರೇಂದ್ರ ಮೋದಿ, ಫೆಬ್ರವರಿ 10ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ ನೀಡಲಿದ್ದಾರೆ. ದೇಶ ವಿದೇಶದ ಗಣ್ಯಾತಿ ಗಣ್ಯರು ಸುಗಮ ಭೇಟಿ ಹಿನ್ನೆಲೆ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಮಹಾಕುಂಭಮೇಳದ ಮತ್ತಷ್ಟು ವಿಶೇಷತೆಯೊಂದಿಗೆ ನೇರ ಸಂಪರ್ಕದಲ್ಲಿ ಖುದ್ದು ಪ್ರಯಾಗ್ರಾಜ್ನಿಂದ ನನ್ನ ಕಲೀಗ ರಂಜಿತ್ ಶಿರಿಯಾರ್ ಇದ್ದಾರೆ. ರಂಜಿತ್, ಇವತ್ತು ಯೋಗಿ ಕ್ಯಾಬಿನೆಟ್ ಪೂರ್ತಿ ಪ್ರಯಾಗ್ರಾಜ್ನಲ್ಲಿತ್ತು, ಪುಣ್ಯ ಸ್ನಾನ ಕೂಡ ಮಾಡ್ತು. ಉಳಿದಂತೆ ಕುಂಭಮೇಳದಲ್ಲಿ ಇವತ್ತೇನೆಲ್ಲ ವಿಶೇಷತೆಯನ್ನ ಗಮನಿಸಿದ್ರಿ? ಕನ್ನಡದ ಭಕ್ತರು, ಕರ್ನಾಟಕದಿಂದ ಬಂದ ಭಕ್ತರು ಯಾರಾದರೂ ಸಿಕ್ಕಿದ್ರಾ? ಏನ್ ಹೇಳ್ತಿದ್ದಾರೆ ಜನ? ಖಂಡಿತವಾಗ್ಲೂ ಕೂಡ ಸ್ಮಿತಾ, ಇವತ್ತು ಒಂದು ಹಿಸ್ಟೋರಿಕಲ್ ಡೇ ಪ್ರಯಾಗ್ರಾಜ್ದ ಮಹಾಕುಂಭಮೇಳದ ಮಟ್ಟಿಗೆ, ಯುಪಿ ಸರ್ಕಾರದ ಮಟ್ಟಿಗೆ. ಯಾಕಂತ ಹೇಳಿದರೆ ಮಹಾಕುಂಭಮೇಳ 144 ವರ್ಷಕ್ಕೊಮ್ಮೆ ಬರುತ್ತೆ. ಈ ಮಹಾಕುಂಭಮೇಳದಲ್ಲಿ ಯೋಗಿ ಸರ್ಕಾರ ಇವತ್ತು ತೆಗೆದುಕೊಂಡಂಥ ತೀರ್ಮಾನಗಳಿದೆಯಲ್ಲ, ಅದು ಬಹಳ ಪ್ರಾಮುಖ್ಯತೆ ಪಡುತ್ತೆ. ಕಳೆದ 2019ರಲ್ಲಿ ಕುಂಭಮೇಳದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದಾಗ ಮೀರತ್ತಿಂದ ಪ್ರಯಾಗ್ರಾಜ್ನವರೆಗೆ ಗಂಗಾ ಎಕ್ಸ್ಪ್ರೆಸ್ಸನ್ನು ಆರಂಭ ಮಾಡಿದಂಥ ಯೋಗಿ ಕ್ಯಾಬಿನೆಟ್ ಇವತ್ತಿನ ಈ ಕ್ಯಾಬಿನೆಟ್ನಲ್ಲಿ ಅದರ ಮುಂದುವರಿದ ಭಾಗವನ್ನು ಇವತ್ತು ತೀರ್ಮಾನ ಅಥವಾ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಬಹಳ ಪ್ರಮುಖವಾಗಿ ಕೆಲವೊಂದಿಷ್ಟು ಹೈಲೈಟ್ಸ್ಗಳನ್ನು ನಾನು ಇಲ್ಲಿ ಕ್ಯಾಬಿನೆಟ್ನ ಮೀಟಿಂಗ್ನ ಹೇಳ್ತೀನಿ. ಅನಂತರ ಕರ್ನಾಟಕದಿಂದ ಬರುವಂಥ ಯಾತ್ರಿಗಳು ಇವತ್ತು ಏನೇನಂದ್ರು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನೋಡಿ, ಗಂಗಾ ಎಕ್ಸ್ಪ್ರೆಸ್ ವೇಯ ಒಂದು ವಿಸ್ತರಣೆಗೆ ಪ್ರಯಾಗ್ರಾಜ್ನಿಂದ ಮಿರ್ಜಾಪುರದ ವಾರಣಾಸಿ, ಚಂದೌಲಿ, ಗಾಜಿಪುರ್ವರೆಗೂ ಕೂಡ ಮುಂದುವರಿಸೋದ್ರ ಬಗ್ಗೆ ತೀರ್ಮಾನ ಆಗಿದೆ. ಹಾಗೆ ಪ್ರಯಾಗ್ರಾಜ್ ಚಿತ್ರಕೂಟ ಅಭಿವೃದ್ಧಿ ಪ್ರದೇಶದ ಪ್ರಸ್ತಾವನೆಗೂ ಕೂಡ ಅನುಮೋದನೆಯನ್ನು ಪಡೆಯಲಾಗಿದೆ. ವಾರಣಾಸಿಯಿಂದ, ಚಂದೌಲಿಯಿಂದ ಸೋನಭದ್ರಕ್ಕೆ ಸಂಪರ್ಕವನ್ನು ಕಲ್ಪಿಸಲಾಗುವುದು ಅಂಥೇಳಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಬಹಳ ಪ್ರಮುಖವಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆ ಮೂಲಕ ಯೋಗಿ ಸರ್ಕಾರ ಒಂದು ಜಾಗತಿಕವಾದಂಥ ವೇದಿಕೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಒಂದು ಮಟ್ಟಿಗೆ ಉತ್ತರ ಪ್ರದೇಶದ ಸರ್ಕಾರದ ಇಮೇಜನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಇದು ಒಂದು ಕಡೆಯಲ್ಲಾದರೆ, ಆನಂತರ ಪುಣ್ಯ ಸ್ನಾನವನ್ನು ಮಾಡಿದರು. ಇಡೀ ಕ್ಯಾಬಿನೆಟ್ನ ಎಲ್ಲ ಸಚಿವರಿಗೂ ಕೂಡ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಅವಕಾಶವನ್ನು ಮಾಡಿಕೊಡೋ ಮೂಲಕ ಅದೊಂದು ಮತ್ತೊಂದು ಮಹತ್ವವಾದದ್ದು. ಅದರ ಹೊರತಾಗಿ ಬರುವವರ ಸಂಖ್ಯೆ ಇವತ್ತು ನಿನ್ನೆಗಿಂತಲೂ ಹೆಚ್ಚಿತ್ತು. ಬರುವವರಿಗೆ ಸ್ವಲ್ಪ ತೊಂದರೆ ಆಗಿದ್ದು ಅಂತೇಳಿ ಹೇಳಿದರೆ ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಬ್ಯಾರಿಕೇಡ್ ಮಾಡಿ ಸಂಪೂರ್ಣವಾಗಿ ಲಾಕ್ ಮಾಡಿದ್ರು. ಉತ್ತರ ಪ್ರದೇಶ ಸರ್ಕಾರವೇ ಇಲ್ಲಿ ಇದ್ದುದರಿಂದಾಗಿ ಬಹುಶಃ ಜನರಿಗೆ ಹೋಗೋದಕ್ಕೆ ಬರೋದಕ್ಕೆ ಸ್ವಲ್ಪ ವಿಳಂಬ ಆಯಿತು.
ಆಯಿತು. 5 ಗಂಟೆಯ ನಂತರ ಇಲ್ಲಿಂದ ಸಂಪೂರ್ಣವಾಗಿ ಯೋಗಿ ಕ್ಯಾಬಿನೆಟ್ ಇಲ್ಲಿಂದ ಡಿಸ್ಪಸ್ ಆಗುತ್ತೆ. ಕನ್ನಡಿಗರು ಬಹುತೇಕ ಜನ ಬಂದವರು ಟೆಂಟ್ಗಳಲ್ಲಿ ಉಳಿದುಕೊಂಡಿದ್ದಾರೆ. ಬಹುತೇಕ ಜನರಿಗೆ ಈಗ ನಮ್ಮ ರಿಪಬ್ಲಿಕ್ ಕನ್ನಡದ ನಿರಂತರವಾದ ಮೆಗಾ ಕವರೇಜ್ನಿಂದಾಗಿ ಎಲ್ಲೆಲ್ಲಿ ಕನ್ನಡಿಗರು, ಸ್ವಾಮೀಜಿಗಳು, ಸಾಧು ಸಂತರು, ಅಘೋರಿಗಳು ಇದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರೋದ್ರಿಂದ ಸುಮಾರು 25 ಸೆಕ್ಟರ್ಗಳಿದ್ದು 14 ಅಖಾಡಗಳಿದ್ದು ಈ 14 ಅಖಾಡಗಳಲ್ಲಿ ಇರುವಂಥ ಕನ್ನಡಿಗರನ್ನ ಈಗ ಭೇಟಿ ಮಾಡೋದಕ್ಕೆ ಈ ಯಾತ್ರಿಕರಿಗೆ ಅನುಕೂಲ ಆಗ್ತಾ ಇದೆ. ಇದರ ಜೊತೆಗೆ ಸಾಕಷ್ಟು ಜನ ಬರುವವರಿದ್ದಾರೆ 29ನೇ ತಾರೀಕು. ರೈಟ್ ಧನ್ಯವಾದ ರಂಜಿತ್ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಪ್ರಯಾಗ್ರಾಜ್ನಲ್ಲಿ ಹಿಂದೂ ವೈಭವ ವಿಶ್ವದ ಗಮನ ಸೆಳೆಯುತ್ತಿದೆ. ಇವತ್ತು ಖುದ್ದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಅಲ್ಲದೆ ಕ್ಯಾಬಿನೆಟ್ ಸಭೆ ಕೂಡ ಅದೇ ಪುಣ್ಯ ಭೂಮಿಯಲ್ಲಿ ನಡೆಸಿದ್ರು. ನಿಮ್ಮ ರಿಪಬ್ಲಿಕ್ ಕನ್ನಡ ಕ್ಷಣ ಕ್ಷಣದ ಮಾಹಿತಿಯನ್ನ ಕೊಡ್ತಾ ಇದ್ದು. ಇವತ್ತಿನ ಹೈಲೈಟ್ಸ್ ಏನು, ಕುಂಭಮೇಳದ್ದು, ಅದರ ಸ್ಪೆಷಾಲಿಟಿ ಏನು, ಇದರ ಒಂದು ವರದಿ ನಿಮ್ಮ ಮುಂದೆ. ಪ್ರಯಾಗ್ರಾಜ್ನಲ್ಲಿ ಯೋಗಿ ಪುಣ್ಯ ಸ್ನಾನ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಯುಪಿ ಕ್ಯಾಬಿನೆಟ್. ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಪ್ರತಿನಿತ್ಯ ಕೋಟ್ಯಾಂತರ ಭಕ್ತರು ಬಂದು ಪುಣ್ಯ ಸ್ನಾನ ಮಾಡುತ್ತಿದ್ದಾರೆ. ಕುಂಭಮೇಳದ ಬಗ್ಗೆ ತ್ರಿವೇಣಿ ಸಂಗಮದಲ್ಲಿ ಯೋಗಿ ಆದಿತ್ಯನಾಥ್ ಜೊತೆ ಇಡೀ ಸಚಿವ ಸಂಪುಟ ಪುಣ್ಯ ಸ್ನಾನ ಮಾಡಿದೆ. ಕುಂಭಮೇಳ ಅಘೋರಿ ಸಾಧುಗಳ ಹಬ್ಬ, ಭೂಮಿಯ ಮೇಲಿನ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮ. ಜನವರಿ 13ರಿಂದ ಸುಮಾರು 10 ಕೋಟಿಗೂ ಹೆಚ್ಚು ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಇದೀಗ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತು ಅವರ ಸಚಿವರು ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ. ಇದಕ್ಕೂ ಮುನ್ನ ಸಿಎಂ ಯೋಗಿ ಸರ್ಕಾರದ ಕ್ಯಾಬಿನೆಟ್ ಸಭೆ ನಡೆಸಲಾಯಿತು. ಇದರಲ್ಲಿ ಯೋಗಿ ಸರ್ಕಾರದ ಎಲ್ಲಾ 54 ಸಚಿವರು ಭಾಗಿಯಾಗಿದ್ರು. ಈ ಸಭೆಯಲ್ಲಿ ಕೆಲ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಜೊತೆಗೆ ಹಲವು ಯೋಜನೆಗಳ ಮತ್ತು ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡಲಾಯಿತು. ಇನ್ನು ಪ್ರಯಾಗ್ರಾಜ್ನ ಧಾರ್ಮಿಕ ಹಬ್ಬದಲ್ಲಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ, ಕೇಂದ್ರ ಗೃಹ ಸಚಿವ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳೋ ಸಾಧ್ಯತೆ ಇದೆ. ಜನವರಿ 27ರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಫೆಬ್ರವರಿ 1ರಂದು ಉಪರಾಷ್ಟ್ರಪತಿ ಧನಕರ್, ಫೆಬ್ರವರಿ 5ರಂದು ಪ್ರಧಾನಿ ನರೇಂದ್ರ ಮೋದಿ, ಫೆಬ್ರವರಿ 10ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ ನೀಡಲಿದ್ದಾರೆ. ದೇಶ ವಿದೇಶದ ಗಣ್ಯಾತಿ ಗಣ್ಯರು ಸುಗಮ ಭೇಟಿ ಹಿನ್ನೆಲೆ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್.